ಇರಲಿಲ್ಲ. ಸೊ ಅದು ನಾನು ಆ್ಯಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆ್ಯಕ್ಚುಲಿ. ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ಗೆ ನಾವು ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲಾಗಿ ಸ್ಟ್ರೈಟಾಗಿ ನಾವು ಬರೀತೀವಿ. ಬಟ್ ನಾನು ಆ ಸ್ಟ್ರೈಟಾಗಿ ನಾನು ಬರ್ದಾಗಲ ಬ್ಲ್ಯಾಕ್ ಶೀಪ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದರೆ ಸ್ಟ್ರೈಟಾಗಿ ಬರೆದಾಗ ಲೈಕ್ ಅದು ಕನ್ವೆ ಆಗ್ತಿಲ್ಲ, ಅದು ವೆಲ್ಕಮ್ ಕಾರ್ಡ್ ಥರ ಕಾಣಿಸ್ತಿರ್ಲಿಲ್ಲ. ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರು, ಸೊ ಅವ್ರ ಪರಿಚಯ ಆಯಿತು. ಆಲ್ಮೋಸ್ಟ್ 2 ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕಂತಲೇ ಇದು ಮಾಡಿದ್ವಿ ಇನ್ಫ್ಯಾಕ್ಟು. ಸೊ ಅಲ್ಲಿಂದ ಜರ್ನಿ ಫಸ್ಟು ನೀವು ಡ್ಯುಯಲ್ ಶೇಡ್ ಏನು ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ ಥರ ಇದೆ, ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು. ಸೊ ಅದು ಕುರಿ ಸ್ಕಲ್ ಇಟ್ಕೊಂಡೆ ನಾವು ಮಾಡಿರೋಂಥ ಒಂದಿದು. ಸೊ ಡ್ಯುಯಲ್ ಶೇಡ್ ಏನಕ್ಕೆ ಅಂದರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟಾಗಿ ಯಾವಾಗಲೂ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಟ್ವಿಸ್ಟ್ ಆ್ಯಂಡ್ ಟೇಲ್ಸ್ ಇದ್ದೇ ಇರುತ್ತೆ. ಇಲ್ಲಿ ಪಾತ್ರಗಳಿಗೆ ನಾನು ಡ್ಯುಯಲ್ ಶೇಡ್ ಹಾಕಿದ್ದೀನಿ. ಏನಕ್ಕೆ ಅಂದರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟಾಗಿ ಹೋಗ್ತಿರ್ತಾನೆ, ಅವನೇನು ಟ್ವಿಸ್ಟ್ ಹೋಗ್ತಾನೆ, ಅಲ್ಲಿ ಬರೋಂಥ ಬೇರೆ ಪಾತ್ರ ಇವನಿಗೇನು ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟಾಗಿ ಬರ್ತಾನಂತ ಟ್ವಿಸ್ಟ್ ಮಾಡ್ತಾನೆ, ಅದು ಆ ಪಾತ್ರದ ಮುಖಾಂತರ ನಾನು ಬರ್ತೀನಂತ ಕತೆ ಸರ್. ಇದು ಆ್ಯಕ್ಚುಲಿ ಬಂದು ಡ್ಯುಯಲ್ ಶೇಡ್ ಅಂತ ಏನು ನಾವು ಇದು ಮಾಡಿದ್ವಿ. ಪ್ರತಿ ಪಾತ್ರದಲ್ಲೂ ಡ್ಯುಯಲ್ ಶೇಡ್ಸ್ ಇದೆ. ನಮ್ಮ ವಿಲನ್ ಅವ್ರಿಗೆ ಮಾತ್ರ 3 ಶೇಡ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ಎಲ್ಲರಿಗೂ ಡ್ಯುಯಲ್ ಶೇಡ್ಸ್ ಇದೆ. ಬಟ್ ಮೇನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಸೊ ಈ ಸಿನಿಮಾದಲ್ಲಿ, ಸೊ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ಗಳು ಆಗಿ ಹೋಗ್ತಾ ಇರುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ, ನೇರ ಕತೆ ಯಾವುದು ಅಥವಾ ಟ್ವಿಸ್ಟ್ ಆ್ಯಂಡ್ ಟೇಲ್ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅದು ಹೇಳ್ದಿರಂಗೆ ಆಗಲೇ ಹೇಳ್ದಿರಂಗೆ ಲೈಕ್ ಹಿಂಟ್ಸ್ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫಿಗೂ ಫಸ್ಟ್ ಹಾಫ್ಗೂ ಸಖತ್ ಡಿಫ್ರೆನ್ಸ್ ಇದೆ. ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ, ಕೆಲವ್ರು ಹೇಳ್ತಾರೆ ಇದು ಸಸ್ಪೆನ್ಸಾ, ಇದು ಥ್ರಿಲ್ಲರಾ, ಮಿಸ್ಟ್ರಿನಾ, ಅಥವಾ ಈ ಥರದ್ದು ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ಗಳು ಬರ್ತಾಯಿತ್ತು. ನನಗೆ ಬೇಕಾಗಿದ್ದು ಅದೇ ಸರ್. ಸೊ ಅದು ಡ್ಯುಯಲ್ ಶೇಡ್ ಅಂತ ನೀವು ಏನು ಕೇಳಿದ್ರಲ್ಲ, ಸೊ ಅವಾಗ ನಿಮಗೆ ಗೊತ್ತಾಗಿರ್ಬೇಕು ಆ್ಯಕ್ಚುಲಿ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್, ಆಮೇಲೆ ಶ್ರೀಧರ್ ಸರ್ ಮತ್ತು ಸುಂದರ್ವೀಣಾ ಸರು. ನನಗೆ ಭಯ ಇದ್ದಿದ್ದು ಇವ್ರು 3 ಜನದಲ್ಲಿ. ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಹೊಸಬ್ರು ಮಾಡ್ಬಿಡ್ಬೋದು, ಬಟ್ ಏನಂದರೆ ಸೀನಿಯರ್ ಆರ್ಟಿಸ್ಟ್ ಕೈಯಲ್ಲಿ ಮಾಡ್ಸೋದಿರುತ್ತಲ್ಲ, ಅದು ಸಖತ್ ಚಾಲೆಂಜಿಂಗ್ ಆಗಿತ್ತು. ಸೊ ಈಗಲೂ ಭಯದಿಂದ ಕೂತಿದ್ದೀನಿ, ಅವ್ರ ಪಕ್ಕದಲ್ಲಿ ಕೂತಿರೋ ನಾನೇನು ತಪ್ಪು ಮಾತಾಡ್ಬಿಡ್ತೀನಿ ಅನ್ನೋ ಭಯ ಇದೆ. ಬಟ್ ಕ್ಷಮಿಸಿ ಸರ್, ನಾನೇನು ತಪ್ಪು ಮಾತಾಡಿದರೆ ದಯವಿಟ್ಟು. ಹಾಂ ಸರ್.